ಸರ್, ಈಗ ಇಲ್ಲಿ ಪರಿಶೀಲನೆ ಕೂಡ ಮಾಡಿದ್ರಿ, ಏನೇನು ಸೂಚನೆ ಕೊಟ್ಟರಿ ಸರ್? ಹೆಂಗಿದೆ ಸದ್ಯಕ್ಕೆ? ಈಗ ನಾವು ನಮ್ಮ ಅಡ್ವೈಸರಿ ಕೊಟ್ಟಿದ್ದ ಪ್ರಕಾರ 4 ಗಂಟೆ ನಂತರ ಇಲ್ಲಿ ಟ್ರಾಫಿಕ್ ವೆಹಿಕಲ್ ಪಾರ್ಕಿಂಗ್ ನಮ್ಮವರು ನೀವು ನೋಡಿದ್ದೀರಾ ಅವಾಯ್ಡ್ ಮಾಡಿದ್ದೀವಿ. ರಾತ್ರಿ 8 ಗಂಟೆ ಮೇಲೆ ಕ್ರೌಡ್ ನೋಡಿಕೊಂಡು ನಾವು ಇಲ್ಲಿ ವೆಹಿಕಲ್ ಮೂವ್ಮೆಂಟ್ನ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ನಮ್ಮ ಮೇನ್ ಸುಮಾರು 8ರಿಂದ 10 ಲಕ್ಷ ಜನ ಬೆಂಗಳೂರಲ್ಲಿ ವಿವಿಧ ಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ 2,500 ನಮ್ಮ ಟ್ರಾಫಿಕ್ ಪೊಲೀಸರನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಕಳೆದ 1 ವಾರದಿಂದ ನೀವು ಅಬ್ಸರ್ವ್ ಮಾಡ್ತೀವ, ನಾವು ಸ್ಪೆಷಲ್ ಡ್ರೈವ್ ಮಾಡಿ 4,000 DD ಕೇಸಸ್ ಮಾಡಿ ಅವ್ರದ್ದು DL ಸಸ್ಪೆನ್ಷನ್ ಕೂಡ ರೆಕಮೆಂಡ್ ಮಾಡಿದ್ದೀವಿ. ಇವತ್ತು ಕೂಡ ಸುಮಾರು 166 ಜಾಗದಲ್ಲಿ ನಮ್ಮ ಆಫೀಸರ್ನ ಹಾಕ್ಕೊಂಡು ನಾವು DD ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡೋದು, ಯಾರೋ ಸೆಲೆಬ್ರೇಟ್ ಮಾಡೋಕೆ ಆಚೆ ಬಂದರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮೆಟ್ರೋ ಸರ್ವಿಸಸ್ ಅವೈಲಬಲ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೇ ಕ್ಯಾಬ್ ಅಥವಾ ಪ್ರೈವೇಟ್ ಡ್ರೈವರ್ನ ಇಟ್ಕೊಂಡು ಬನ್ನಿ, ರೆಸ್ಪಾನ್ಸಿಬಲ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ. ಫ್ಲೈಓವರ್ಗಳಲ್ಲಿ ವೀಲಿಂಗ್ ಇಂಥ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಅದರ ವಿರುದ್ಧ ಏನು ಕ್ರಮ ಆಗಿದೆ? ಈಗ ಸುಮಾರು 50 ಫ್ಲೈಓವರು ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನಾವು ನಿರ್ಬಂಧ ಮಾಡಿದ್ದೀವಿ, ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ಏರ್ಪೋರ್ಟ್ ಫ್ಲೈಓವರ್ ಮಾತ್ರ 4 ವೀಲರ್ಗೆ ಅವಕಾಶ ಕೊಟ್ಟಿದೆ, 2 ವೀಲರ್ಗೆ ನಿರ್ಬಂಧ ಮಾಡಿದ್ದೀವಿ. ಸುಮಾರು 92 ಜಾಗಗಳಲ್ಲಿ ಎಲ್ಲಿ ವೀಲಿಂಗ್ ಮಾಡೋ ಸಂಭವ ಜಾಸ್ತಿ ಇರುತ್ತೆ, ಅಲ್ಲಿ ಕೂಡ ನಮ್ಮ ಮೆನ್ ಹಾಕ್ಕೊಂಡು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿ ಕೋರಮಂಗಲದಲ್ಲಿ ಎಷ್ಟು ಪೊಲೀಸರು ನಿಯೋಜನೆ ಆಗಿದ್ದಾರೆ ಟ್ರಾಫಿಕ್? ಕೋರಮಂಗಲದಲ್ಲಿ ಸುತ್ತಮುತ್ತ ಎಲ್ಲ ಸೇರಿದು ಸುಮಾರು 480 ಜನ ಡಿಪ್ಲಾಯ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಆಫೀಸರ್ಸ್ ಅಂಡ್ ಟ್ರಾಫಿಕ್ ಪೊಲೀಸ್ ಕಡೆಯಿಂದ. ಅಂದರೆ ಈ ಟೈಮಲ್ಲಿ ಒಂದಿಷ್ಟು ಜನ ವೇಗ ಅಂದರೆ ಫ್ಲೈಓವರ್ ಹೊರತುಪಡಿಸಿ ಬೇರೆ ಕಡೆ ಯಾವ ರೀತಿ ಭದ್ರತೆ ಮಾಡ್ಕೊಳ್ಳೋದು? ಯಾಕಂದ್ರೆ ಮುಖ್ಯ ರಸ್ತೆ ಕನೆಕ್ಟ್ ಆಗುವಂಥ ರಸ್ತೆ ಆಗಿರ್ಬೋದು, ಅಂಥ ಟೈಮಲ್ಲಿ ಏನಾದರೂ ಬ್ಯಾರಿಕೇಡ್ ಅಳವಡಿಕೆ ಮಾಡೋ ಕೆಲಸ? ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ನಮ್ಮ ಎಲ್ಲಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ನಮ್ಮ ಐಡೆಂಟಿಫೈ ಮಾಡಿ ನಮ್ಮ ಮೆನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಈಗ ಇಲ್ಲಿ ಪರಿಶೀಲನೆ ಕೂಡ ಮಾಡಿದ್ರಿ, ಏನೇನು ಸೂಚನೆ ಕೊಟ್ಟರಿ ಸರ್? ಹೆಂಗಿದೆ ಸದ್ಯಕ್ಕೆ? ಈಗ ನಾವು ನಮ್ಮ ಅಡ್ವೈಸರಿ ಕೊಟ್ಟಿದ್ದ ಪ್ರಕಾರ 4 ಗಂಟೆ ನಂತರ ಇಲ್ಲಿ ಟ್ರಾಫಿಕ್ ವೆಹಿಕಲ್ ಪಾರ್ಕಿಂಗ್ ನಮ್ಮವರು ನೀವು ನೋಡಿದ್ದೀರಾ ಅವಾಯ್ಡ್ ಮಾಡಿದ್ದೀವಿ. ರಾತ್ರಿ 8 ಗಂಟೆ ಮೇಲೆ ಕ್ರೌಡ್ ನೋಡಿಕೊಂಡು ನಾವು ಇಲ್ಲಿ ವೆಹಿಕಲ್ ಮೂವ್ಮೆಂಟ್ನ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ನಮ್ಮ ಮೇನ್ ಸುಮಾರು 8ರಿಂದ 10 ಲಕ್ಷ ಜನ ಬೆಂಗಳೂರಲ್ಲಿ ವಿವಿಧ ಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ 2,500 ನಮ್ಮ ಟ್ರಾಫಿಕ್ ಪೊಲೀಸರನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಕಳೆದ 1 ವಾರದಿಂದ ನೀವು ಅಬ್ಸರ್ವ್ ಮಾಡ್ತೀವ, ನಾವು ಸ್ಪೆಷಲ್ ಡ್ರೈವ್ ಮಾಡಿ 4,000 DD ಕೇಸಸ್ ಮಾಡಿ ಅವ್ರದ್ದು DL ಸಸ್ಪೆನ್ಷನ್ ಕೂಡ ರೆಕಮೆಂಡ್ ಮಾಡಿದ್ದೀವಿ. ಇವತ್ತು ಕೂಡ ಸುಮಾರು 166 ಜಾಗದಲ್ಲಿ ನಮ್ಮ ಆಫೀಸರ್ನ ಹಾಕ್ಕೊಂಡು ನಾವು DD ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡೋದು, ಯಾರೋ ಸೆಲೆಬ್ರೇಟ್ ಮಾಡೋಕೆ ಆಚೆ ಬಂದರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮೆಟ್ರೋ ಸರ್ವಿಸಸ್ ಅವೈಲಬಲ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೇ ಕ್ಯಾಬ್ ಅಥವಾ ಪ್ರೈವೇಟ್ ಡ್ರೈವರ್ನ ಇಟ್ಕೊಂಡು ಬನ್ನಿ, ರೆಸ್ಪಾನ್ಸಿಬಲ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ. ಫ್ಲೈಓವರ್ಗಳಲ್ಲಿ ವೀಲಿಂಗ್ ಇಂಥ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಅದರ ವಿರುದ್ಧ ಏನು ಕ್ರಮ ಆಗಿದೆ? ಈಗ ಸುಮಾರು 50 ಫ್ಲೈಓವರು ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನಾವು ನಿರ್ಬಂಧ ಮಾಡಿದ್ದೀವಿ, ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ಏರ್ಪೋರ್ಟ್ ಫ್ಲೈಓವರ್ ಮಾತ್ರ 4 ವೀಲರ್ಗೆ ಅವಕಾಶ ಕೊಟ್ಟಿದೆ, 2 ವೀಲರ್ಗೆ ನಿರ್ಬಂಧ ಮಾಡಿದ್ದೀವಿ. ಸುಮಾರು 92 ಜಾಗಗಳಲ್ಲಿ ಎಲ್ಲಿ ವೀಲಿಂಗ್ ಮಾಡೋ ಸಂಭವ ಜಾಸ್ತಿ ಇರುತ್ತೆ, ಅಲ್ಲಿ ಕೂಡ ನಮ್ಮ ಮೆನ್ ಹಾಕ್ಕೊಂಡು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿ ಕೋರಮಂಗಲದಲ್ಲಿ ಎಷ್ಟು ಪೊಲೀಸರು ನಿಯೋಜನೆ ಆಗಿದ್ದಾರೆ ಟ್ರಾಫಿಕ್? ಕೋರಮಂಗಲದಲ್ಲಿ ಸುತ್ತಮುತ್ತ ಎಲ್ಲ ಸೇರಿದು ಸುಮಾರು 480 ಜನ ಡಿಪ್ಲಾಯ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಆಫೀಸರ್ಸ್ ಅಂಡ್ ಟ್ರಾಫಿಕ್ ಪೊಲೀಸ್ ಕಡೆಯಿಂದ. ಅಂದರೆ ಈ ಟೈಮಲ್ಲಿ ಒಂದಿಷ್ಟು ಜನ ವೇಗ ಅಂದರೆ ಫ್ಲೈಓವರ್ ಹೊರತುಪಡಿಸಿ ಬೇರೆ ಕಡೆ ಯಾವ ರೀತಿ ಭದ್ರತೆ ಮಾಡ್ಕೊಳ್ಳೋದು? ಯಾಕಂದ್ರೆ ಮುಖ್ಯ ರಸ್ತೆ ಕನೆಕ್ಟ್ ಆಗುವಂಥ ರಸ್ತೆ ಆಗಿರ್ಬೋದು, ಅಂಥ ಟೈಮಲ್ಲಿ ಏನಾದರೂ ಬ್ಯಾರಿಕೇಡ್ ಅಳವಡಿಕೆ ಮಾಡೋ ಕೆಲಸ? ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ನಮ್ಮ ಎಲ್ಲಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ನಮ್ಮ ಐಡೆಂಟಿಫೈ ಮಾಡಿ ನಮ್ಮ ಮೆನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಈಗ ಇಲ್ಲಿ ಪರಿಶೀಲನೆ ಕೂಡ ಮಾಡಿದ್ರಿ, ಏನೇನು ಸೂಚನೆ ಕೊಟ್ಟರಿ ಸರ್? ಹೆಂಗಿದೆ ಸದ್ಯಕ್ಕೆ? ಈಗ ನಾವು ನಮ್ಮ ಅಡ್ವೈಸರಿ ಕೊಟ್ಟಿದ್ದ ಪ್ರಕಾರ 4 ಗಂಟೆ ನಂತರ ಇಲ್ಲಿ ಟ್ರಾಫಿಕ್ ವೆಹಿಕಲ್ ಪಾರ್ಕಿಂಗ್ ನಮ್ಮವರು ನೀವು ನೋಡಿದ್ದೀರಾ ಅವಾಯ್ಡ್ ಮಾಡಿದ್ದೀವಿ. ರಾತ್ರಿ 8 ಗಂಟೆ ಮೇಲೆ ಕ್ರೌಡ್ ನೋಡಿಕೊಂಡು ನಾವು ಇಲ್ಲಿ ವೆಹಿಕಲ್ ಮೂವ್ಮೆಂಟ್ನ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ನಮ್ಮ ಮೇನ್ ಸುಮಾರು 8ರಿಂದ 10 ಲಕ್ಷ ಜನ ಬೆಂಗಳೂರಲ್ಲಿ ವಿವಿಧ ಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ 2,500 ನಮ್ಮ ಟ್ರಾಫಿಕ್ ಪೊಲೀಸರನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಕಳೆದ 1 ವಾರದಿಂದ ನೀವು ಅಬ್ಸರ್ವ್ ಮಾಡ್ತೀವ, ನಾವು ಸ್ಪೆಷಲ್ ಡ್ರೈವ್ ಮಾಡಿ 4,000 DD ಕೇಸಸ್ ಮಾಡಿ ಅವ್ರದ್ದು DL ಸಸ್ಪೆನ್ಷನ್ ಕೂಡ ರೆಕಮೆಂಡ್ ಮಾಡಿದ್ದೀವಿ. ಇವತ್ತು ಕೂಡ ಸುಮಾರು 166 ಜಾಗದಲ್ಲಿ ನಮ್ಮ ಆಫೀಸರ್ನ ಹಾಕ್ಕೊಂಡು ನಾವು DD ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡೋದು, ಯಾರೋ ಸೆಲೆಬ್ರೇಟ್ ಮಾಡೋಕೆ ಆಚೆ ಬಂದರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮೆಟ್ರೋ ಸರ್ವಿಸಸ್ ಅವೈಲಬಲ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೇ ಕ್ಯಾಬ್ ಅಥವಾ ಪ್ರೈವೇಟ್ ಡ್ರೈವರ್ನ ಇಟ್ಕೊಂಡು ಬನ್ನಿ,
ರೆಸ್ಪಾನ್ಸಿಬಲ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀವಿ. ಫ್ಲೈಓವರ್ಗಳಲ್ಲಿ ವೀಲಿಂಗ್ ಇಂಥ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಅದರ ವಿರುದ್ಧ ಏನು ಕ್ರಮ ಆಗಿದೆ? ಈಗ ಸುಮಾರು 50 ಫ್ಲೈಓವರು ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನಾವು ನಿರ್ಬಂಧ ಮಾಡಿದ್ದೀವಿ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ಏರ್ಪೋರ್ಟ್ ಫ್ಲೈಓವರ್ ಮಾತ್ರ 4 ವೀಲರ್ಗೆ ಅವಕಾಶ ಕೊಟ್ಟಿದೆ, 2 ವೀಲರ್ಗೆ ನಿರ್ಬಂಧ ಮಾಡಿದ್ದೀವಿ. ಸುಮಾರು 92 ಜಾಗಗಳಲ್ಲಿ ಎಲ್ಲಿ ವೀಲಿಂಗ್ ಮಾಡೋ ಸಂಭವ ಜಾಸ್ತಿ ಇರುತ್ತೆ ಅಲ್ಲಿ ಕೂಡ ನಮ್ಮ ಮೆನ್ ಹಾಕ್ಕೊಂಡು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿ ಕೋರಮಂಗಲದಲ್ಲಿ ಎಷ್ಟು ಪೊಲೀಸರು ನಿಯೋಜನೆ ಆಗಿದ್ದಾರೆ ಟ್ರಾಫಿಕ್? ಕೋರಮಂಗಲದಲ್ಲಿ ಸುತ್ತಮುತ್ತ ಎಲ್ಲ ಸೇರಿದು ಸುಮಾರು 480 ಜನ ಡಿಪ್ಲೋ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಆಫೀಸರ್ಸ್ ಅಂಡ್ ಟ್ರಾಫಿಕ್ ಪೊಲೀಸ್ ಕಡೆಯಿಂದ. ಈಗ ಅಂದರೆ ಈ ಟೈಮಲ್ಲಿ ಒಂದಿಷ್ಟು ಜನ ವೇಗ ಅಂದರೆ ಫ್ಲೈಓವರ್ ಹೊರತುಪಡಿಸಿ ಬೇರೆ ಕಡೆ ಯಾವ ರೀತಿ ಭದ್ರತೆ ಮಾಡ್ಕೊಳ್ಳೋದು? ಯಾಕಂದ್ರೆ ಮುಖ್ಯ ರಸ್ತೆ ಕನೆಕ್ಟ್ ಆಗುವಂಥ ರಸ್ತೆ ಆಗಿರ್ಬೋದು, ಅಂಥ ಟೈಮಲ್ಲಿ ಏನಾದರೂ ಬ್ಯಾರಿಕೇಡ್ ಅಳವಡಿಕೆ ಮಾಡೋ ಕೆಲಸ? ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ನಮ್ಮ ಎಲ್ಲಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ನಮ್ಮ ಐಡೆಂಟಿಫೈ ಮಾಡಿ ನಮ್ಮ ಮೆನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಈಗ ಇಲ್ಲಿ ಪರಿಶೀಲನೆ ಕೂಡ ಮಾಡಿದಿರಿ, ಏನೇನು ಸೂಚನೆ ಕೊಟ್ಟರಿ ಸರ್? ಹೆಂಗಿದೆ ಸದ್ಯಕ್ಕೆ? ಈಗ ನಾವು ನಮ್ಮ ಅಡ್ವೈಸರಿ ಕೊಟ್ಟಿದ್ದ ಪ್ರಕಾರ 4 ಗಂಟೆ ನಂತರ ಇಲ್ಲಿ ಟ್ರಾಫಿಕ್ ವೆಹಿಕಲ್ ಪಾರ್ಕಿಂಗ್ ನಮ್ಮವರು ನೀವು ನೋಡಿದ್ದೀರಾ ಅವಾಯ್ಡ್ ಮಾಡಿದ್ದೀವಿ. ರಾತ್ರಿ 8 ಗಂಟೆ ಮೇಲೆ ಕ್ರೌಡ್ ನೋಡಿಕೊಂಡು ನಾವು ಇಲ್ಲಿ ವೆಹಿಕಲ್ ಮೂವ್ಮೆಂಟ್ನ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಮತ್ತು ನಮ್ಮ ಮೇನ್ ಸುಮಾರು 8ರಿಂದ 10 ಲಕ್ಷ ಜನ ಬೆಂಗಳೂರಲ್ಲಿ ವಿವಿಧ ಭಾಗಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ 2,500 ನಮ್ಮ ಟ್ರಾಫಿಕ್ ಪೊಲೀಸರನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಕಳೆದ 1 ವಾರದಿಂದ ನೀವು ಅಬ್ಸರ್ವ್ ಮಾಡ್ತೀರ, ನಾವು ಸ್ಪೆಷಲ್ ಡ್ರೈವ್ ಮಾಡಿ 4,000 DD ಕೇಸಸ್ ಮಾಡಿ ಅವ್ರದ್ದು DL ಸಸ್ಪೆನ್ಷನ್ ಕೂಡ ರೆಕಮೆಂಡ್ ಮಾಡಿದ್ದೀವಿ. ಇವತ್ತು ಕೂಡ ಸುಮಾರು 166 ಜಾಗದಲ್ಲಿ ನಮ್ಮ ಆಫೀಸರ್ನ ಹಾಕ್ಕೊಂಡು ನಾವು DD ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡೋದು, ಯಾರೋ ಸೆಲೆಬ್ರೇಟ್ ಮಾಡೋಕೆ ಆಚೆ ಬಂದರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮೆಟ್ರೋ ಸರ್ವಿಸಸ್ ಅವೈಲಬಲ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೇ ಕ್ಯಾಬ್ ಅಥವಾ ಪ್ರೈವೇಟ್ ಡ್ರೈವರ್ನ ಇಟ್ಕೊಂಡು ಬನ್ನಿ, ರೆಸ್ಪಾನ್ಸಿಬಲ್ ಆಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ. ಫ್ಲೈಓವರ್ಗಳಲ್ಲಿ ವೀಲಿಂಗ್ ಇಂಥ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಅದರ ವಿರುದ್ಧ ಏನು ಕ್ರಮ ಆಗಿದೆ? ಈಗ ಸುಮಾರು 50 ಫ್ಲೈಓವರು ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನಾವು ನಿರ್ಬಂಧ ಮಾಡಿದ್ದೀವಿ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ. ಏರ್ಪೋರ್ಟ್ ಫ್ಲೈಓವರ್ ಮಾತ್ರ 4 ವೀಲರ್ಗೆ ಅವಕಾಶ ಕೊಟ್ಟಿದೆ, 2 ವೀಲರ್ಗೆ ನಿರ್ಬಂಧ ಮಾಡಿದ್ದೀವಿ. ಸುಮಾರು 92 ಜಾಗಗಳಲ್ಲಿ ಎಲ್ಲಿ ವೀಲಿಂಗ್ ಮಾಡೋ ಸಂಭವ ಜಾಸ್ತಿ ಇರುತ್ತೆ ಅಲ್ಲಿ ಕೂಡ ನಮ್ಮ ಮೆನ್ ಹಾಕ್ಕೊಂಡು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿ ಕೋರಮಂಗಲದಲ್ಲಿ ಎಷ್ಟು ಪೊಲೀಸರು ನಿಯೋಜನೆ ಆಗಿದ್ದಾರೆ ಟ್ರಾಫಿಕ್? ಕೋರಮಂಗಲದಲ್ಲಿ ಸುತ್ತಮುತ್ತ ಎಲ್ಲ ಸೇರಿದು ಸುಮಾರು 480 ಜನ ಡಿಪ್ಲೋ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಆಫೀಸರ್ಸ್ ಅಂಡ್ ಟ್ರಾಫಿಕ್ ಪೊಲೀಸ್ ಕಡೆಯಿಂದ. ಅಂದರೆ ಈ ಟೈಮಲ್ಲಿ ಒಂದಿಷ್ಟು ಜನ ವೇಗ ಅಂದರೆ ಫ್ಲೈಓವರ್ ಹೊರತುಪಡಿಸಿ ಬೇರೆ ಕಡೆ ಯಾವ ರೀತಿ ಭದ್ರತೆ ಮಾಡ್ಕೊಳ್ಳೋದು? ಯಾಕಂದ್ರೆ ಮುಖ್ಯ ರಸ್ತೆ ಕನೆಕ್ಟ್ ಆಗುವಂಥ ರಸ್ತೆ ಆಗಿರ್ಬೋದು, ಅಂಥ ಟೈಮಲ್ಲಿ ಏನಾದರೂ ಬ್ಯಾರಿಕೇಡ್ ಅಳವಡಿಕೆ ಮಾಡೋ ಕೆಲಸ? ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ನಮ್ಮ ಎಲ್ಲಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ನಮ್ಮ ಐಡೆಂಟಿಫೈ ಮಾಡಿ ನಮ್ಮ ಮೆನ್ನ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಾಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.